ಜೈ ಶ್ರೀರಾಮ್ ಎಲ್ಲರಿಗೂ. ಒಂದು ಶ್ರೀಕಾಂತ್ ಯರ್ದಾಳ ಲಾಗ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೀನಿ. ಅದ್ರೊಳಗೆ ಕೃಷಿ ಬಗ್ಗೆ ಮಾಹಿತಿಗಳು ಬಿಡ್ತೀವಿ, ಮತ್ತು ರಾಸಾಯನಿಕ ಯಾಕೆ ಬಿಡಬೇಕು, ಯಾಕೆ ಮಾಡಬೇಕು, ಮತ್ತು ಸಾವಯವ ಯಾಕೆ ಬಳಸಬೇಕು, ಅದರಿಂದ ಪರಿಣಾಮಗಳೇನು, ಎಲ್ಲ ಥರ ಮಾಹಿತಿಗಳು ಬರ್ತಾವ. ಮತ್ತು ಹೊರಗೆ ನಮ್ಮ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ದೇವಾಲಯಗಳ ಬಗ್ಗೆ ಹಿಂಗೆ ಲಾಗ್ಸ್ಗಳು ಬರ್ತಿರ್ತಾವ. ಮತ್ತೆ ಹೊರಗಿನ ಲಾಗ್ಸು ಬರ್ತಾವ, ಮತ್ತೆ ಕೃಷಿ ಬಗ್ಗೆ ಮಾಹಿತಿನೂ ಬರ್ತಿರ್ತೈತಿ. ಕೃಷಿ ಒಳಗ ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ ಅದ್ರೊಳಗ ನಿಮಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತೆ ನಮಗೆ ತಿಳಿದಷ್ಟಿಗೆ ಈಗ ಹೊಸ ಹೊಸ ಕೃಷಿ ಯಾವ ರೀತಿ ಮಾಡಬೇಕು, ಮತ್ತೆ ಈಗ ಹೊಸ ಹೊಸ ತಂತ್ರಜ್ಞಾನ ಯಾವ್ಯಾವ ಬಂದೈತಿ, ನಾವು ಯಾವ್ಯಾವ್ದು ಮಾಡ್ತೀವಿ ಅನ್ನೋದು ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ನಮಗ ಆದಮಷ್ಟಿಗೆ ನಿಮ್ಗೆ ಕೃಷಿ ಯಾವ ರೀತಿ ಹೊಸ ಹೊಸದಾಗಿ ಮಾಡ್ಬೇಕು ಅನ್ನೋದು, ಸಾವಯವ ಬಗ್ಗೆ ಎಲ್ಲ ರೀತಿ ಕೃಷಿ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತಿರ್ತೀವಿ. ಸಾವಯವ ಒಳಗ ಡಿಕಂಪೋಸರ್ ಮತ್ತು ಜೀವಾಮೃತ, ಗೋಕೃಪಾಮೃತ, ಈ ತರ ಹಲವಾರು ಸಾವಯವ ಒಳಗ ಔಷಧಗಳು ಸಿಗ್ತಾವ ಮಾಡ್ಲಾಕ. ಅವ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಅದನ್ನ ಬಳಸಬೇಕು, ಅದನ್ನ ಭೂಮಿಗೆ ಕೊಡುವುದರಿಂದ ಅದರ ಪರಿಣಾಮಗಳೇನು, ಅದರ ಯೂಸ್ ಯಾವ ರೀತಿ ಬರ್ತೈತಿ ನಮ್ಗೆ ರಿಸಲ್ಟ್ ಅನ್ನೋದು ಎಲ್ಲ ತರ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸಲುವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.